ಚೇಂಬರಲ್ಲಿ ಏನೇನು ಮೀಟಿಂಗ್ ಆಗಿದೆ, ಏನೇನು ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನು ಅನ್ನೋದು ಆದಷ್ಟು ಬೇಗ ಅದನ್ನು ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಅದನ್ನು ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಮ್ಯಾಟ್ರನ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ ಅದನ್ನು. ಸೊ ಇವತ್ತಿನ ಮೀಟಿಂಗಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದು, ಏನು ಹೇಳಿದ್ದಾರೆ? ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನು ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನು ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಮೇಡಮ್ ಅದನ್ನು ಆಮೇಲೆ ಮಾತಾಡೋಣ, ಈಗ ಯಾಕೆ ಅದನ್ನು ಮೇಡಮ್ ಅದನ್ನು ಈಗ ಫಸ್ಟ್ ವಿಲ್ ಟ್ರೈ ಟು ಕಮ್ಯುನಿಕೇಟ್. ವೆನ್ಸ್ ಇಟ್ ಸಾರ್ಟ್ಸ್ ಔಟ್ಸ್ ಇಟ್ಸ್ ಬೆಟರ್ ಆ್ಯಂಡ್ ಗುಡ್ ಅಲ್ಲ. ಅದನ್ನ ಆಮೇಲೆ ಮಾತಾಡೋಣ ಮೇಡಮ್, ಈಗ ಬೇಡ. ಫಸ್ಟ್ ಲೆಟ್ ದಟ್ ಹ್ಯಾಪನ್, ಅದನ್ನಾಗಲಿ ಫಸ್ಟು. ನೀವು ಕರ್ನಾಟಕದವರೇನಾ? ಹಾಂ ಮೇಡಮ್, ಪಕ್ಕಾ ಕರ್ನಾಟಕದವ್ರು. ನಾವೇನು ಬೇರೆ ಇದ್ರದ್ದಲ್ಲ. ಗುಲ್ಬರ್ಗ. ಅದಕ್ಕೆ ದಟ್ಸ್ ವೈ ಐ ಆಮ್ ಯೂಸಿಂಗ್ ಇಂಗ್ಲಿಷ್, ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್ ಇಫ್ ಐ ಟಾಕ್ ಇನ್ ನಾರ್ತ್ ಕರ್ನಾಟಕ. ಕನ್ನಡಿಗರಾಗಿ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ದಟ್ಸ್ 100% ನಾವು ಖಂಡಿಸ್ತೀವಿ ಮೇಡಮ್ ಅದನ್ನು. ಹಾಂ, ಓಕೆ, ಖಂಡಿಸ್ತೀರಾ? ಕಮಲ್ ಹಾಸನ್ ಅವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲಿಂದ, ಅಂದರೆ ಲೈಕ್ ಕನ್ನಡ ಮೀಡಿಯಾಗಳ ಮೂಲಕ? ಏನಿದೆ ಸಲ ಅದನ್ನು ಮ್ಯಾಟ್ರನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಅಷ್ಟೇ ಮಾತಾಡ್ಕೊಂಡು ಇದನ್ನು ಮಾಡ್ತೀವಿ ಅಷ್ಟೇ ಅವ್ರ ಹತ್ರ. ಸರಿ, ಆ್ಯಸ್ ಎ ಬಿಸ್ನೆಸ್ ಆಗಿ ನಾವು ಒಪ್ಕೊಳ್ತೀವಿ ನಿಮಗೆ ಲಾಸ್ ಆಗುತ್ತೆ ಈ ಥರ ಆಗೋದ್ರಿಂದ. ನಿಮಗೆ ಈ ಥರದ್ದು ವಿಚಾರ ಬಂದಾಗ, ಅಂದರೆ ಭಾಷೆ ವಿಚಾರ ಬಂದಾಗ ಬಿಸ್ನೆಸ್ ಮುಖ್ಯನಾ ಇಲ್ಲ ಭಾಷೆ? ಎರಡೂ ಮುಖ್ಯ ಇರ್ತದೆ. ಸಿ, ಯು ಆರ್ ಜಸ್ಟ್ ಟಾಕಿಂಗ್ ಇನ್ ಒನ್ ವೇ. ನಮಗೆ ಕನ್ನಡನೂ ಎಷ್ಟು ಇಂಪಾರ್ಟೆಂಟ್. ಹ್ಯಾಸ್ ಎ ಪರ್ಸನಲ್, ಟುಮಾರೋ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ, ಹೂ ವಿಲ್ ಕಮ್ ಫಾರ್ ಮೀ? ನನಗೆ ಯಾರು ಬರ್ತಾರೆ? ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನಮ್ಮ ಫಾದರಿಂದ ನಾವು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಮೇಡಮ್. ಅದೆಲ್ಲ ದಟ್ ಈಸ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಅದನ್ನೆಲ್ಲ ಮೇಡಮ್, ಅದು ಎಂಟಿರಲಿ ಇಲ್ಲ ಫ್ರೀಯಾಗಿ ತೊಗೊಂಡಿರಲಿ, ದಟ್ಸ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಅದನ್ನು ಬೇಡ. ಕರ್ನಾಟಕದಲ್ಲಿ ಎಷ್ಟು ಸ್ಕ್ರೀನರ್ ರಿಲೀಸ್ ಮಾಡಬೇಕು ಅಂತ ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಮೇಡಮ್ ಅದನ್ನು. ಹೌದಾ? ಜೊತೆಗೆ ಸರ್, ಇವಾಗ ನೀವು ಮೊನ್ನೆ ಎಲ್ಲ ವಿಚಾರ ಆಯಿತು, ನಿಮಗೂ ಗೊತ್ತಿರುತ್ತೆ. ಅದನ್ನೇನಾದರೂ ಸಿನಿಮಾ ಟೀಮ್ಗೆ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಯಾರನ್ನ ಸಂಪರ್ಕ ಮಾಡಿದ್ರಿ? ಅವ್ರೇನು ಹೇಳಿದ್ರು? ನಿಮ್ಗೆ ಬಂದ ರಿಪ್ಲೈ ಏನು? ಇಲ್ಲ, ಇನ್ನು ಅವ್ರ ಕಡೆಯಿಂದ ನಾವು ಅವ್ರ ಪ್ರೊಡಕ್ಷನ್ ಟೀಮ್ ಹೇಳಿದ್ದೀವಿ. ಅವರು ಹೇಳಿದ್ದಾರೆ ಒಂದ್ಸಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಇದೇನು ಅಪ್ಡೇಟ್ ಅಂತ ಹೇಳಿ. ಕರ್ನಾಟಕದಲ್ಲಿ ದೊಡ್ಡ ಇಶ್ಯೂನೇ ಆಗ್ತಿದೆ ಅಂದಮೇಲೆ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಅನ್ನುವಂಥದ್ದು ನಂಬಕ್ ಆಗ್ತಾ ಇಲ್ಲ.